ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಪವಿತ್ರವಾದ ಸಾಧನ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯಜನರಿಗೂ ಅರಸುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 9:15. ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಪವಿತ್ರಗೊಳಿಸಿಕೊಂಡರೆ ದೇವರು ಅವನನ್ನು ಪವಿತ್ರವಾದ ಸಾಧನವಾಗಿ ಬಳಸುವುದಾಗಿ ಭರವಸೆ ನೀಡುತ್ತಾನೆ. ತನ್ನನ್ನು ಶುದ್ಧೀಕರಿಸಿಕೊಳ್ಳುವುದು ಎಂಬುದನ್ನು ಮತ್ತೊಮ್ಮೆ ಧ್ಯಾನಿಸಿ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅನೇಕ ವಿಧದ ಪವಿತ್ರೀಕರಣಗಳು ಇದ್ದವು. ಅವರು ರಕ್ತವನ್ನು ಚಿಮುಕಿಸಿ ಅಶುದ್ಧತೆಯನ್ನು ಪವಿತ್ರಗೊಳಿಸುತ್ತಿದ್ದರು. ಯಾಜಕ ಕಾಂಡ 16:19. ಯಾಜಕರು ಎಲ್ಲ ಪಾಪಗಳನ್ನು ಶುದ್ಧೀಕರಿಸಲು ಪ್ರಾಯಶ್ಚಿತ್ತವನ್ನು ಮಾಡಿದರು. ಯಾಜಕ ಕಾಂಡ 16:30. ಅವರು ಶುದ್ಧೀಕರಣದ ನೀರಿನಿಂದ ಶುದ್ಧೀಕರಿಸಿದರು. ಅರಣ್ಯಕಾಂಡ 19:12. ಹೊಸ ಒಡಂಬಡಿಕೆಯಲ್ಲಿ ಆತ್ಮಸಾಕ್ಷಿಯನ್ನು ಶುದ್ಧೀಕರಿಸುವ ಬಗ್ಗೆ ಬರೆಯಲಾಗಿದೆ. ವಾಕ್ಯವು ಹೇಳುತ್ತದೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಇಬ್ರಿಯರಿಗೆ 9:14. ಆತನು ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಶುದ್ಧೀಕರಿಸಿದನು. ಇಬ್ರಿಯರಿಗೆ 1:3. ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡರೆ ನಮ್ಮನ್ನು ಪವಿತ್ರೀಕರಿಸಿದ ಪಾತ್ರೆಯಾಗಿ ಬಳಸುತ್ತೇನೆ ಎಂಬುದು ದೇವರ ವಾಗ್ದಾನವಾಗಿದೆ. ಶುದ್ಧೀಕರಣಕ್ಕೆ ಸಂಪೂರ್ಣವಾಗಿ ಮೀಸಲಾದ ಒಂದು ಅಧ್ಯಾಯವಿದ್ದರೆ ಅದು ಕೀರ್ತನೆ 51. ಆ ಕೀರ್ತನೆಯಲ್ಲಿ ದಾವೀದು ರಾಜನು 3 ವಿಷಯಗಳಿಂದ ಶುದ್ಧೀಕರಿಸಲು ಮನವಿ ಮಾಡುತ್ತಾನೆ. 1. ಅವನು ತನ್ನ ಅಪರಾಧಗಳನ್ನು ಅಳಸಿ ಹಾಕಲು ಪ್ರಾರ್ಥಿಸುತ್ತಾನೆ. 2. ಅವನು ತನ್ನ ಅಕ್ರಮದಿಂದ ಅವನನ್ನು ಸಂಪೂರ್ಣವಾಗಿ ತೊಳೆಯಲು ಪ್ರಾರ್ಥಿಸುತ್ತಾನೆ. ಮತ್ತು 3. ಅವನು ತನ್ನ ಪಾಪಗಳಿಂದ ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸುತ್ತಾನೆ. ನನ್ನನ್ನು ಈಸೋಪಿನಿಂದ ಶುದ್ಧೀಕರಿಸು, ನಾನು ಶುದ್ಧನಾಗುತ್ತೇನೆ ಎಂದು ಅವನು ಹೇಗೆ ಕೂಗುತ್ತಾನೆ ಎಂಬುದನ್ನು ನೋಡಿ. ಕೀರ್ತನೆಗಳು 51:2 ಮತ್ತು 7. ದೇವರು ಮೋಶೆಯ ಜೀವನದಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಹೊಂದಿದ್ದನು. ತನ್ನ ಜನರನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಲು ಮತ್ತು ಅವರನ್ನು ಕಾನಾನ್ ದೇಶಕ್ಕೆ ಕರೆದೊಯ್ಯಲು ದೇವರು ಮೋಶೆಯನ್ನು ಆ ಕಾರ್ಯಕ್ಕಾಗಿ ಪವಿತ್ರಗೊಳಿಸಬೇಕಾಗಿತ್ತು ಮತ್ತು ಸಿದ್ಧಪಡಿಸಬೇಕಾಗಿತ್ತು. ಅವನು ಮೋಶೆಗೆ ಹೇಳಿದನು, ನಿನ್ನ ಕಾಲುಗಳಿಂದ ನಿನ್ನ ಚಪ್ಪಲಿಗಳನ್ನು ತೆಗೆದುಬಿಡು, ನೀನು ನಿಂತಿರುವ ಸ್ಥಳವು ಪವಿತ್ರ ಭೂಮಿಯಾಗಿದೆ. ವಿಮೋಚನ ಕಾಂಡ 3:5. ಪವಿತ್ರವಾದ ದೇವರು ತನ್ನ ಸೇವಕರಿಂದ ಪವಿತ್ರತೆಯನ್ನು ನಿರೀಕ್ಷಿಸುತ್ತಾನೆ. ದೇವರು ಮೋಶೆಯನ್ನು 40 ವರ್ಷಗಳ ಕಾಲ ಶುದ್ಧೀಕರಣದ ಪ್ರತಿಕ್ರಿಯೆಯ ಮೂಲಕ ತೆಗೆದುಕೊಂಡನು. ಮೋಶೆಯು ಫಾರೋಹನ ಅರಮನೆಯಲ್ಲಿ ಕಲಿತ ಎಲ್ಲ ವಿಷಯಗಳನ್ನು ಕಲಿಯುವಂತೆ ಮಾಡಿದನು ಮತ್ತು ಯೆಹೋವನನ್ನು ಸಂಪೂರ್ಣವಾಗಿ ಅವಲಂಬಿಸುವುದನ್ನು ಕಲಿತನು. ಕರ್ತನು ಅಪೊಸ್ತಲನಾದ ಪೌಲನನ್ನು ತನ್ನ ಸೇವೆಯಲ್ಲಿ ಉನ್ನತೀಕರಿಸುವ ಮೊದಲು ಅವನನ್ನು ಪವಿತ್ರಗೊಳಿಸಲು ಬಯಸಿದನು. ಅವನು ಪೌಲನಿಗೆ ಆಜ್ಞಾಪಿಸಿ ಹೀಗೆ ಹೇಳಿದನು, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ.
2 ಕೊರಿಂಥದವರಿಗೆ 7:1. ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಅನೇಕ ಅನುಭವಗಳ ಮೂಲಕ ನಡೆಸುತ್ತಿರಬಹುದು. ನೀವು ಅನೇಕ ವರ್ಷಗಳಿಂದ ಕಾಯುತ್ತಿರುವಿರಿ ಎಂದು ನಿಮ್ಮ ಹೃದಯದಲ್ಲಿ ಬೇಸರಗೊಳ್ಳಬೇಡಿ. ಆತನು ನಿಮ್ಮನ್ನು ಪವಿತ್ರಗೊಳಿಸುತ್ತಾನೆ ಎಂದು ನಂಬಿರಿ ಮತ್ತು ಆತನ ಮಹತ್ವ ಕಾರ್ಯಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ನೆನಪಿಡಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನನು 1:9. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.